ಭಗವಂತನ ಅನುಗ್ರಹವನ್ನು ಪಡೆಯಬೇಕಾದರೆ ಗುರುಗಳ ಅನುಗ್ರಹ ಇರಬೇಕು. ಏಕೆಂದರೆ ಗುರುಗಳ ಅನುಗ್ರಹವಿಲ್ಲದೆ ಇದ್ದರೆ ಭಗವಂತನ ಅನುಗ್ರಹ ಆಗುವುದಿಲ್ಲ. ಅದಕ್ಕೆ ಒಂದು ಜ್ಞಾನಿಗಳ ಉಕ್ತಿ ಇದೆ, ಹರೌವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇ ನ ಕಶ್ಚನ ಅಂತ. ಅಕಸ್ಮಾತ್ ನಮ್ಮ ಬಗ್ಗೆ ಪರಮಾತ್ಮ ಉದಾಸೀನ ಮಾಡಿದರೆ, ಕೋಪಗೊಂಡರೆ, ಇವನು ಅಯೋಗ್ಯ ಇದ್ದಾನೆ, ಇವನಿಗೆ ನಾನು ಅನುಗ್ರಹ ಮಾಡಬಾರ್ದು ಅಂತ ನಮ್ಮ ಮೇಲೆ ಯಾವ ದೃಷ್ಟಿನೂ ಹಾಕದೇ ಇದ್ದರೆ ಅದು ಗುರುಗಳು ರಕ್ಷಣೆ ಮಾಡ್ತಾರಂತ. ಗುರುಗಳು ಕರೆದು ಉಪದೇಶ ಮಾಡಿ ಪರಮಾತ್ಮನ ಪ್ರೀತಿಯಾಗುವಂತೆ ಅನುಗ್ರಹ ಮಾಡುತ್ತಾರೆ. ಅದಕ್ಕೆ ಉದಾಹರಣೆ ಏನು ಅಂದರೆ, ಒಂದು ಮಗು ಆಟ ಆಡಿ ಸಾಯಂಕಾಲ ಹುಡುಗರಿಂದ ಹೊಡೆಸ್ಕೊಂಡು ಅಳ್ತಾ ಮನೆಗೆ ಬರುತ್ತೆ. ಅದೇ ಸಮಯಕ್ಕೆ ಯಜಮಾನ ತಂದೆ ಬಂದಿರ್ತಾನೆ ಆಫೀಸ್ನಿಂದ. ಅದು ಅಳ್ತಾ ಮುಖದಲ್ಲಿ ಕಣ್ಣಲ್ಲಿ ನೀರು, ಮೂಗಿನಲ್ಲಿ ಹೊಲಸು, ಮೈಯೆಲ್ಲ ಹೊಲಸು. ಆ ಹೊಲಸಿಟ್ಕೊಂಡು ತಂದೆ ಹತ್ತಿರ ಹೋದರೆ ಅವನು ಅಸಹ್ಯ ಪಟ್ಕೊಂಡು ಬೈದು ಕಳಿಸ್ತಾನೆ. ತಾಯಿ ಹತ್ತಿರ ಬಂದರೆ ತಾಯಿ ಅಸಹ್ಯ ಪಟ್ಕೊಳ್ಳೋಲ್ಲ, ಪ್ರೀತಿಯಿಂದ ಕರೆದು ಅವನಿಗೆ ಶುದ್ಧವಾದ ಜಲದಿಂದ ಅವನ ಮುಖ ಎಲ್ಲ ತೊಳೆದು ಬೇರೆ ಬಟ್ಟೆ ಹಾಕಿ ಪೌಡ್ರ್ ಗಿಡ್ರ್ ಹಚ್ಚಿ ಮತ್ತೆ ತಂದೆ ಹತ್ತಿರ ಕಳಿಸ್ತಾನೆ. ಅವನಿಗೆ ತಿಂಡಿ ಗಿಂಡಿ ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ನಗುವಂತೆ ಮಾಡಿ ನಗುತ್ತಾ ಆ ತಂದೆ ಹತ್ತಿರ ಹೋಗ್ತಾನೆ. ಆಗ ತಂದೆ ಬಹಳ ಪ್ರೀತಿಯಿಂದ ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದಾಡ್ತಾನೆ. ಹಾಗೆ ತಾಯಿಯಂತೆ ಗುರುಗಳು. ನಾವು ಈ ಹೊಲಸು ದೇಹದಿಂದ ಅನೇಕ ಕರ್ಮಗಳನ್ನಿಟ್ಕೊಂಡು ಪರಮಾತ್ಮನ ಹತ್ರ ಅಕಸ್ಮಾತ್ ಹೋದರೆ, ನೀನು ಸಾಕಷ್ಟು ಕರ್ಮಗಳಿದೆ ತೊಳ್ಕೊಂಡು ಬಾ ಅಂತ ಬೈದು ಕಳಿಸ್ತಾನೆ ಪರಮಾತ್ಮ, ಅಸಹ್ಯ ಪಟ್ಕೊಳ್ತಾನೆ. ಆದರೆ ಗುರುಗಳು ನಮ್ಮನ್ನು ಅಸಹ್ಯ ಪಟ್ಕೊಳ್ಳೋದಿಲ್ಲ. ತಮ್ಮ ಶಾಸ್ತ್ರವೆಂಬ ಜಲದಿಂದ, ನೀರಿಗೆ ತೀರ್ಥ ಅಂತ ಕರೆದಿದ್ದಾರೆ. ತೀರ್ಥ ಅಂದರೆ ಶಾಸ್ತ್ರ ಅಂತ ಅರ್ಥ. ಆ ಶುದ್ಧವಾದ ಈ ಶಾಸ್ತ್ರದಿಂದ ನಮ್ಮ ಎಲ್ಲ ಕರ್ಮಗಳನ್ನೆಲ್ಲ ತೊಳೆದು, ಸಂಚಿತ, ಆಗಾಮಿ, ಪ್ರಾರಬ್ಧ ಎಲ್ಲ ಕರ್ಮಗಳನ್ನು, ಪ್ರಾರಬ್ಧ ಸ್ವಲ್ಪ ಇರುತ್ತೆ ಅಂತ ಇಟ್ಕೊಳ್ರಿ, ಅದು ಸಂಚಿತ ಆಗಾಮಿ ಕರ್ಮಗಳನ್ನೆಲ್ಲ ತೊಳಿತಾರೋ. ತೊಳೆದು ನಮಗೆ ಎಂಥ ಪೌಡ್ರ್ ಹಚ್ತಾರಂದರೆ, ಈಗಿನ ಪೌಡ್ರ್ ಒಂದು ಗಂಟೆ ವಾಸನೆ ಬರ್ಬೋದು ಅಷ್ಟೇ. ಭಗವಂತನ ಪ್ರಾಕೃತ ಗುಣಗಳು ಅಂತೇನಿದೆ, ಅವನ ಮಹಿಮಾ, ಅದೇ ಸುಗಂಧ. ಆ ಸುಗಂಧವನ್ನು ನಮ್ಮ ಮೈಗೆ ಹಚ್ತಾರೆ. ಹೊಸ ಬಟ್ಟೆ ಅಂದರೆ ಅಪರೋಕ್ಷ ಜ್ಞಾನ ಕೊಡ್ತಾರೆ, ಕೊಟ್ಟು ಕಳಿಸ್ತಾರೆ ಪರಮಾತ್ಮನ ಹತ್ರ ಹೋಗುವಂತ. ಯಾರು ಅಂದರೆ ನಿಯತ ಗುರುಗಳು. ಆಗ ಪರಮಾತ್ಮ ನಮ್ಮನ್ನು ತನ್ನ ಸ್ಥಾನದಲ್ಲಿ ನಮಗೆ ಒಂದು ಒಳ್ಳೆಯ ಉತ್ತಮ ಸ್ಥಾನ ಕೊಡ್ತಾರೆ. ಆದ್ದರಿಂದ ಗುರುಗಳ ಒಂದು ಅನುಗ್ರಹ ಬೇಕೇ ಬೇಕು. ಏಕೆಂದರೆ ಒಬ್ಬ ದಾಸವರೇಣ್ಯರು ಹೇಳಿದ್ದಾರೆ, ಸುಲಭವಲ್ಲವೋ ಮಹದಾನಂದ, ಇದರ ಒಲಹ ತಿಳಿಯಬೇಕು ಗುರುದಯದಿಂದ ಅಂತ. ಮಹದಾನಂದ ಅಂದರೆ ಮೋಕ್ಷ, ಮಹತ್ತರವಾದ ಆನಂದ ಮಹದಾನಂದ. ಆ ಮೋಕ್ಷ ತಿಳ್ಕೊಳ್ಬೇಕಾದ್ರೆ, ಅದರ ಒಲಹ ಅಂದರೆ ಮೋಕ್ಷದ ಮಾರ್ಗ ತಿಳಿಯಬೇಕಾದರೆ ಗುರುದಯದಿಂದ ತಿಳ್ಕೊಳ್ಬೇಕು. ಏನದು ಗುರುದಯ? ಅದು ಮಾರ್ಗ ಏನು ಅಂದರೆ, ಬೆಕ್ಕನ್ನು ಇಲಿ ನುಂಗೋ ತನಕ. ಎಷ್ಟು ಕಷ್ಟ ಇದೆ ಇದು. ಬೆಕ್ಕನ್ನು ಇಲಿ ನುಂಗ್ಲಿಕ್ಕೆ ಸಾಧ್ಯವೇ? ಬೆಕ್ಕಿನ ಧ್ವನಿ ಕೇಳಿದ್ರೆ ಸಾಕು ಇಲಿ ಓಡಿ ಹೋಗ್ಬಿಡುತ್ತೆ. ಆದರೆ ಆ ಬೆಕ್ಕನ್ನು ಇಲಿ ನುಂಗಬೇಕಂತ, ಅದು ಎಷ್ಟು ಕಷ್ಟ ಸಾಧ್ಯವೋ ಈ ಮೋಕ್ಷ ಮಾರ್ಗವು ಅಷ್ಟೇ ಕಷ್ಟ ಸಾಧ್ಯ. ಆದರೆ ಇಲ್ಲಿ ಬೆಕ್ಕು ಯಾವುದು, ಇಲಿ ಯಾವುದು ಅಂದರೆ, ಈ ಮನಸ್ಸು ಇಲಿ. ಆ ಇಲಿ ಬಹಳ ಚಂಚಲ ಪ್ರಾಣಿಯದು. ಹಾಗೆ ಮನಸ್ಸು ಕೂಡ ಅಷ್ಟೆ, ಬಹಳ ಚಂಚಲ. ಎಷ್ಟು ಚಂಚಲ ಅಂದರೆ, ಇಲ್ಲಿ ಕೂತಿರ್ತೇವೆ, ಎಲ್ಲೋ ಹೋಗ್ಬಿಟ್ಟಿರುತ್ತೆ ಮನಸ್ಸು. ಒಬ್ಬರು ರಾಮಾಚಾರ್ಯನವರು ದೇವ್ರ ಪೂಜೆಗೆ ಮೇಲೆ ಕಟ್ಟೆ ಮೇಲೆ ಕೂತಿದ್ದರು. ಅವರ ಸೊಸೆ ಹೆಳವನಕಟ್ಟಿ ಗಿರಿಯಮ್ಮ, ಅಪರೋಕ್ಷ ಜ್ಞಾನಿಕೆ. ಆದರೆ ಅವರು ಕಟ್ಟೆ ಮೇಲೆ ಕೂತಿದ್ದಾರೆ, ದೇವ್ರ ಕಟ್ಟೆ ಮೇಲೆ. ಅವ್ರ ಮನಸ್ಸು ಅಲ್ಲಿಲ್ಲ.
ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದೆ. ಒಬ್ಬರು ಬಂದು ಕೇಳಿದರು, ರಾಮಾಚಾರ್ಯ ಇದ್ದಾರೆ ಅಂತ. ಅವ್ರು ಜ್ಞಾನಿ ಅಲ್ಲ, ಸೊಸೆ. ಇಲ್ಲ, ನಮ್ಮ ಮಾವಂದರು ಮನೆಯಲ್ಲಿಲ್ಲ, ಮಾದಗೇರು ಓಣಿಗೆ ಹೋಗಿದ್ದಾರೆ ಅಂತ. ಏನೋ ಚಪ್ಪಲಿ ಹೊಲಿಲಿಕ್ಕೆ ಹಾಕಿದ್ರು ಹಿಂದಿನ ದಿವಸ, ಅವನು ಸರಿಯಾಗಿ ಹೊಲ್ದಾನೋ ಇಲ್ವೋ ಅಂತ ಆ ರೀತಿ ಯೋಚನೆ ಮಾಡ್ತಿದ್ರಂತೆ. ಇವ್ರು ಕೇಳಿಸ್ತವ್ರಿಗೆ, ಎದ್ದು ಬಂದರು ಹೊರಗಡೆ. ಅಲ್ಲ, ನಾನು ಕಟ್ಟೆ ಮೇಲೆ ಕೂತಿದ್ದು ನೀನು ನೋಡಿದ್ಯಾ ದೀಪ ಹಚ್ಚುವಾಗ? ಇಲ್ಲ ಅಂತ ಹೇಗೆ ಹೇಳಿದೆ ಅಂತ. ಹೋ ಸ್ವಾಮಿ, ನೀವು ಕಟ್ಟೆ ಮೇಲೆ ಕೂತಿರ್ಬೋದು, ಆದರೆ ನಿಮ್ಮ ಮನಸ್ಸಲ್ಲಿಲ್ಲ, ಅಲ್ಲಿ ಹೋಗಿದೆ ಅಂತ ಒಪ್ಕೊಂಡ್ರು ಅವರು. ಅದರಿಂದ ಮನಸ್ಸು ಬಹಳ ಚಂಚಲವಾದದ್ದು. ಅಂಥ ಚಂಚಲವಾದ ಮನಸ್ಸನ್ನು ನಿಶ್ಚಲವನ್ನಾಗಿ ಮಾಡಿ, ಆ ಇಲಿ ಅಂದರೆ ಮನಸ್ಸು ಬಹಳ ಚಂಚಲ, ಅಂಥ ಚಂಚಲ ಮನಸ್ಸನ್ನು ಬಹಳ ನಿಶ್ಚಲ ದೃಢ ಮನಸ್ಸನ್ನಾಗಿ ಮಾಡಿ ಪರಮಾತ್ಮನಲ್ಲಿ ಬಿಡಬೇಕು. ಅದಕ್ಕೆ ವ್ಯಾಕರಣಶಾಸ್ತ್ರದವರು ಈ ಮನಸ್ಸು ನಪುಂಸಕಲಿಂಗ, ಇದು ಮನಃ ಎಂಬ ಶಬ್ದ ನಪುಂಸಕಲಿಂಗ ಶಬ್ದ. ಮನಃ, ಮನಸ್ಸಿ, ಮನಾಂಸಿ ಅಂತ ನಡೀತದೆ ಶಬ್ದ ಇದು. ನಾನು ನಪುಂಸಕಲಿಂಗ ಅಂತ ತಿಳ್ಕೊಂಡು ಈ ಮನಸ್ಸನ್ನು ಪ್ರಿಯಳಿಗೆ ಕಳಿಸಿದೆ, ಅದು ವಾಪಸ್ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಆದರೆ ಆ ಮನಸ್ಸು ವಾಪಸ್ ಬರಲೇ ಇಲ್ಲ, ಅದು ಅಲ್ಲೇ ಹೋಗ್ಬಿಡ್ತದೆ ಅಂತ. ನಪುಂಸಕವಿತಿ ಮತ್ವಾ ಪ್ರಿಯಾಯೈ ಪ್ರೇಷಿತ ಮನಃ ಅಂತ. ಈ ಮನಸ್ಸನ್ನು ಪ್ರಿಯಳ ಹತ್ರ ಕಳಿಸಿದೆ, ಆದರೆ ಅದು ಅಲ್ಲೇ ನಿಂತು ಬಿಡುತ್ತದೆ, ಪ್ರಿಯಳ ಹತ್ರ ನಿಂತು ಬಿಡುತ್ತದೆ, ನನ್ನ ಹತ್ರ ಬರಲೇ ಇಲ್ಲ ವಾಪಸ್ಸು ಅಂತ. ಅದರಿಂದ ಮನಸ್ಸು ಅದು ನಪುಂಸಕಲಿಂಗ ಆದರೂ ಕೂಡ ಭಾರೀ ದೃಢವಾದ ಮನಸ್ಸದು. ಇಂಥ ಮನಸ್ಸನ್ನು ಅದನ್ನು ನಿಶ್ಚಲವನ್ನಾಗಿ ಮಾಡಿಕೊಂಡು ಪರಮಾತ್ಮನಲ್ಲಿ ಆ ಮನಸ್ಸನ್ನು ಬಿಡಬೇಕು. ಅದನ್ನು ಅನುಗ್ರಹ ಮಾಡ್ತಾರೆ ಗುರುಗಳು. ಈ ಬೆಕ್ಕು ಯಾವುದು ಅಂದರೆ ನಮ್ಮ ಒಳಗಿರುವಂತಹ ಒಂದು ಮಮಕಾರ. ಏಕೆಂದರೆ ಬೆಕ್ಕು ಯಾವ ರೀತಿ ಕೂಗುತ್ತಂದರೆ ಮ್ಯಾವ್ ಮ್ಯಾವ್ ಅಂತ ಕೂಗುತ್ತೆ. ಸಂಸ್ಕೃತದಲ್ಲಿ ಇದಕ್ಕೆ ಅರ್ಥ ಏನು ಅಂದರೆ ಮಾಂ ಏಹಿ ಅಂತ. ನನಗೆ ಸೇರಿದ್ದಿದು, ಈ ಬೆಣ್ಣೆ ನನಗೆ ಸೇರಿದ್ದು, ಹಾಲು ನನಗೆ ಸೇರಿದ್ದು ಅಂಥದ್ದು ಹೇಳ್ತಾ ಇರುತ್ತೆ, ನಂದದು ಅಂತ. ಮಮಕಾರ ಸೂಚಕ ಪ್ರಾಣಿ ಈ ಬೆಕ್ಕು. ಅಂಥ ಬೆಕ್ಕನ್ನು ನುಂಗೋದು ಅಂದರೆ ಈ ಮಮಕಾರವನ್ನು ಕಳ್ಕೊಳ್ಬೇಕು. ನಾನು, ನನ್ನದು ಎನ್ನುವಂಥ ಮಮಕಾರ ಕಳಿಬೇಕು. ಅಷ್ಟು ಸುಲಭ ಸಾಧ್ಯ ಇಲ್ಲ. ಯಾರೀ ಉಪನ್ಯಾಸ ಮಾಡ್ತಾ ಇರೋದು, ನಾನೇ ರೀ ಅಂತ ಹೇಳ್ಕೊಳ್ತೀವಿ. ಅದು ಮಮಕಾರ ಹೋಗುವುದಿಲ್ಲ. ಅದು ಪರಮಾತ್ಮ ಒಳಗೆ ನಿಂತು ನುಡಿಸ್ತಾನೆ ಅಂತ ಮನಸ್ಸಲ್ಲಿದ್ದರೂ ಅದು ಹೇಳ್ಕೊಳ್ಳಿಲ್ಲ. ನಾನೇ ಹೇಳೋದು ರೀ, ಚೆನ್ನಾಗಿ ಹೇಳಿದ್ದೀನಾ ಅಂತ ಸುಮ್ಮನೆ ಎಲ್ಲರೂ ಕೇಳ್ತಾ ಇರೋದು. ಹೀಗೆ ಅದು ಮಮಕಾರ ಹೋಗುವುದಿಲ್ಲ ಬೇಗ. ಭಗವಂತ ಹೇಳಿಸ್ತಾ ಇರ್ತಾನೆ ಅಂತ ನಮಗೆ ತಲೆಯಲ್ಲಿಲ್ಲ, ತಲೆಯಲ್ಲಿ ಇದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ನಿಮ್ಮಲ್ಲಿ ನಿಂತ್ಕೊಂಡು ಭಗವಂತ ಕೇಳಿಸ್ತಾ ಇರ್ತಾನೆ, ಆದರೂ ಕೂಡ ನಾವು ಉಪನ್ಯಾಸ ಕೇಳಿ ಬಂದೀವಿ, ನಾನೇ ಕೇಳಿದ್ದೇನೆ ಅಂತ ನಾವು ಹೇಳ್ತಿರ್ತೇವೆ. ಅದು ಮಮಕಾರ ಹೋಗುವುದಿಲ್ಲ. ಅದು ಹೋಗೋದು ಬಹಳ ಕಷ್ಟ ಸಾಧ್ಯ. ಏಕೆಂದರೆ ಮಮಕಾರ ಅಂದು ಬಹಳ ಯಾರಿಗೂ ಹೋಗೋದಿಲ್ಲದು. ಅದು ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಮಮಕಾರ ಹೋಗುತ್ತೆ. ಅದಕ್ಕೆ ಶ್ರೀಕೃಷ್ಣನ ಉತ್ತರನೂ ಆಗಿದೆ. ಅಹಮಿತ್ಯನ್ಯಥಾ ಬುದ್ಧಿ ಪ್ರಮತ್ತಸ್ಯ ಯದಾ ಹೃದಯ ಉತ್ಸರ್ಪತಿ ರಜೋ ಘೋರಂ ತಥೋ ವೈಕಾರಿಕಂ ಮನಃ ಅಂತ. ನಮಗೆ ಈ ದುಃಖ ಇತ್ಯಾದಿಗಳು ಯಾಕೆ ಆಗುತ್ತೆ ಅಂತಂದರೆ ಇದು ಮಮಕಾರ ಇರೋಣದ್ರಿಂದ. ಉದ್ಧವ ಅದನ್ನೇ ಪ್ರಶ್ನೆ ಮಾಡಿದ್ದಾನೆ. ವಿಂದಂತಿ ಮರ್ತ್ಯಾಹ ಪ್ರಾಯೇಣ ವಿಷಯಾನ್ ಪದಮಾಪದಾಂ ಅಥಾಪಿ ಭುಂಜತೆ ಕೃಷ್ಣ ತತ್ಕಥಂ ಸ್ವಖರಾಜವತ್. ಈ ಜನರು ವಿಂದಂತಿ ತಿಳಿದಿದ್ದಾರೆ. ಏನು ತಿಳಿದಿದ್ದಾರೆ ಅಂದರೆ ವಿಷಯಾನ್ ಪದಮಾಪದಾಂ, ಈ ಸಾಂಸಾರಿಕ ಭೋಗ ವಸ್ತುಗಳು ಬಹಳ ಆಪತ್ತುದಾಯಕ ಅಂತ ತಿಳಿದಿದ್ದಾರೆ. ಆದರೂ ಕೂಡ ಅದನ್ನೇ ಅಪೇಕ್ಷೆ ಪಡ್ತಾರೆ. ಪರಮಾತ್ಮ ಪ್ರತ್ಯಕ್ಷ ಆದರೆ ಏನು ಕೇಳ್ತಾರೆ ಅಂದರೆ, ನಮಗೆ ಒಳ್ಳೆ ಬಂಗ್ಲೆ ಕೊಡಿಸ್ರಿ, ಒಳ್ಳೆ ಕೆಲಸ ಕೊಡಿಸ್ರಿ, ಅಥವಾ ಒಳ್ಳೆ ಮಕ್ಕಳು ಕೊಡ್ರಿ. ಸಾಂಸಾರಿಕ ಭೋಗ ವಸ್ತುಗಳನ್ನೇ ಕೇಳ್ತಾರೆ. ನಮಗೆ ಜ್ಞಾನಭಕ್ತಿ ವೈರಾಗ್ಯ ಕೊಡ್ರಿ ಅಂತ ಕೇಳೋದು ಬಹಳ ಅಪರೂಪ ಜನ. ಆದ್ದರಿಂದ ಅದನ್ನೇ ಕೇಳಿ ಅದರಲ್ಲೇ ತಲ್ಲೀನರಾಗಿ
ಅಹಮಿತ್ಯನ್ಯತಾ ಬುದ್ಧಿ ಅಂದರೆ ನಾನು ನನ್ನದು ಎನ್ನುವಂತಹ ಮಮಕಾರ ಬುದ್ಧಿ ಜಾಸ್ತಿ ಆಗಿಬಿಡುತ್ತಂತ. ಇದು ಎಷ್ಟಾಗುತ್ತೆ ಅಂದರೆ ಭಗವಂತ ಸಾಧನ ಮಾಡಿಕೊಳ್ಳಿ ಅಂತ ಈ ಶರೀರ ಕೊಟ್ಟಿದ್ದಾನೆ. ಆದರೆ ನಾವು ಸುಖಕ್ಕಾಗಿ ಈ ದೇಹ ಬಂದಿದೆ, ಇದು ನನ್ನದೇ ದೇಹ ಅಂತ ದೇಹದ ಮೇಲೆ ಅಭಿಮಾನ. ಎಷ್ಟು ಅಭಿಮಾನ ಅಂದರೆ ಈ ದೇಹ ದಷ್ಟಪುಷ್ಟವಾಗಿರಬೇಕು ಅಂತ ಒಳ್ಳೆ ಪೌಷ್ಟಿಕ ಆಹಾರ ತಗೊಳ್ತೇವೆ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇತ್ಯಾದಿ ತೊಗೊಂಡು ದಷ್ಟಪುಷ್ಟಕ ಮಾಡ್ಕೊಳ್ತೇವೆ. ಒಳ್ಳೆ ಸುಂದರವಾಗಿ ಕಾಣಬೇಕು ಅಂತ ಕೇಶಾಲಂಕಾರ ಮಾಡಿಕೊಳ್ತೇವೆ. ಒಳ್ಳೆ ಭಗವಂತ ಪಾಪ ಮಾಡಿಕೊಳ್ಳಿ 40 ವರ್ಷಕ್ಕೆ ಬಿಳಿ ಕೂದಲು ತರಿಸ್ತಾನೆ. ಅದು ಕಿವಿ ಹತ್ತಿರ ಬರುತ್ತೆ. ಕಾಳಿದಾಸ ಅದಕ್ಕೊಂದು ಕಾರಣ ಹೇಳಿದ್ದಾನೆ. ಕಿವಿ ಹತ್ತಿರ ಯಾಕೆ ಬರುತ್ತೆ ಅಂದರೆ ಕಿವಿಯಲ್ಲಿ ಹೇಳುತ್ತದಂತೆ, ನಿನಗೆ ಫಲಿತಚ್ಛದ್ಮನ, ಬಿಳಿ ಕೂದಲು ಬಂದಿದೆ, ಮುದುಕಾಗ್ತಾ ಇದ್ದಿ, ಸಾಧನ ಮಾಡ್ಕೋ ಅಂತ ಅದು ಹೇಳುತ್ತಂತೆ ಕಿವಿ ಹತ್ತಿರ ಬಂದು. ಅದಕ್ಕೆ ನಾವೇನು ಮಾಡ್ತೀವಿ, ಗೋದ್ರೇಜ್ ಹೇರ್ ಡೈ ಹಚ್ಕೊಂಡು ಮತ್ತೆ ಅದನ್ನು ಕಪ್ಪು ಮಾಡ್ಕೊಳ್ತೀವಿ, ನಾವು ಇನ್ನೂ ಸುಂದರವಾಗಿದ್ದೇವೆ ಅಂತ. ಮತ್ತೇನು ಮಾಡ್ತೇವೆ, ಪರಮಾತ್ಮ ಏನು ಮಾಡ್ತಾನೆ, 60 ವರ್ಷಕ್ಕೆ ಹಲ್ಲು ಬೆಳೆಸ್ತಾನೆ, ಈಗಲಾದರೂ ಸಾಧನ ಮಾಡಿಕೊಳ್ಳಿ ಅಂತ. ನಾವೇನು ಮಾಡ್ತೀವಿ, ಕೃತಕ ಹಲ್ಲು ಸೆಟ್ಗಳು ಕಟ್ಕೊಂಡು, ಯಾತಕ್ಕೆಂದರೆ ಈ ಹಲ್ಲು ಯಾತಕ್ಕಿರೋದು ಅಂದರೆ ಮಂತ್ರೋಚ್ಚಾರಣೆಗೋಸ್ಕರ. ಅದು ಹಲ್ಲಿದ್ರೇ ಸರಿಯಾಗಿ ಮಂತ್ರ ಉಚ್ಚಾರಣೆ ಆಗುತ್ತೆ. ಆದರೆ ನಾವು ಹಲ್ಲು ಕಟ್ಕೊಳ್ಳೋದು ಯಾತಕ್ಕೆ ಅಂದರೆ ಚಕ್ಲಿ ತಿನ್ನಲಿಕ್ಕೆ ಅಥವಾ ಭಕ್ರಿ ತಿನ್ನಲಿಕ್ಕೆ, ಇನ್ನೊಬ್ಬರನ್ನು ಬೈಲಿಕ್ಕೆ ಅದನ್ನು ಹಲ್ಲು ಕಟ್ಟಿಸ್ಕೊಳ್ತೀವಿ. ಆ ರೀತಿ ಅಭಿಮಾನ ದೇಹದ ಮೇಲೆ. ಇಂತಹ ಒಂದು ದೇಹಾಭಿಮಾನ ಬಿಡಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು.